ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಳ್ಳಾರಿ ಅನ್ ಮೈಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಜನರನ್ನ ಅಂದ್ರೆ ಬಳ್ಳಾರಿ ಜನರನ್ನ ಯಾಕೆ ಕನ್ನಡ ಸಿನಿಮಾಗಳಿಗಿಂತ ತೆಲುಗು ಸಿನಿಮಾಗಳನ್ನ ಜಾಸ್ತಿ ನೋಡ್ತಾರೆ, ಯಾಕೆ ಪ್ರಿಫರ್ ಮಾಡ್ತಾರೆ ತೆಲುಗು ಸಿನಿಮಾಗಳನ್ನ ಅಂತ ಅವರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಇವಾಗ ಬಳ್ಳಾರಾಗ ಕನ್ನಡ ಸಿನಿಮಾಗಳಿಗಿಂತ ತೆಲುಗು ಸಿನಿಮಾಗಳು ಹಾವಳಿ ಜಾಸ್ತಿ. ಹೌದು. ಅದಕ್ಕೆ ಏನಂತ, ಯಾಕೆ ಜಾಸ್ತಿ ತೆಲುಗು ಸಿನಿಮಾಗಳು ನೋಡ್ತಾರೆ ನಮ್ ಜನ ಅಂತ? ಹಂಗಣ ಅಡಿಕ್ಟ್ ಆಗಿರ್ತಾರ ಅಷ್ಟೇ ಒಂದಕ್ಕೊಂದು. ಹಂಗಾಗಿ ಅವ್ರು ಅದಕ್ಕ ಒಲವು ಜಾಸ್ತಿ ತೋರಿಸ್ತಾರ. ಎದಕ್ ಕನ್ನಡ ಸಿನಿಮಾ ಒಳ್ಳೆ ಬರವಲ್ವಂತೀಯ? ಎಲ್ಲಿ ಬರ್ದವಣ ಯಾವ ಬರ್ತದ ಕನ್ನಡ ಸಿನಿಮಾ ಬರ್ತಿದಾವ, ಬಟ್ ಅದಕ್ಕೆ ಜಾಸ್ತಿ ಅವರು ಒಲವು ತೋರಿಸ್ತಾ ಇಲ್ಲ. ನೀನ್ ಕನ್ನಡ ಸಿನಿಮಾ ಜಾಸ್ತಿ ನೋಡ್ತೀಯ, ತೆಲುಗು ಸಿನಿಮಾ ನಾವು ಕನ್ನಡ ಜಾಸ್ತಿ. ಕನ್ನಡ ಕುಲವಾಗಿರುವೆ. ಈಗ ಯಾವಾಗ ಪುನೀತ್ ರಾಜ್ಕುಮಾರ್ ಅವರು ಇದಾದ್ರಿಂದ ಸ್ವಲ್ಪ ಸಿನಿಮಾ ಕಡೆ ಇಂಟ್ರೆಸ್ಟ್ ತೋರಿಸ್ತಾರೆ. ನಮ್ ಕನ್ನಡದಲ್ಲಿ ಏನಂತಂದ್ರೆ ಸಿನಿಮಾನ ಕ್ವಾಲಿಟಿ ಇದು ಕಂಟೆಂಟ್ ಇರ್ತದೆ, ಕ್ವಾಲಿಟಿ ಇರೋದಿಲ್ಲ. ಅದು ಇನ್ನೊಂದು ಏನಂತಂದ್ರೆ ಸಿನಿಮಾನ ಪಬ್ಲಿಸಿಟಿ ಮಾಡೋದಿಲ್ಲ, ಪಬ್ಲಿಸಿಟಿ ಮಾಡಲ್ಲ, ಪ್ರಮೋಷನ್ ಮಾಡೋದಿಲ್ಲ. ಓಕೆ ಓಕೆ ಓಕೆ, ಇದೊಂದು ಪಾಯಿಂಟ್. ಪ್ರಮೋಷನ್ ಮಾಡ್ರಿ. ಇನ್ನೊಂದು ಇಗ್ನೋರ್ ಮಾಡ್ತಾರೆ ನಮ್ ಸೈಡ್ ಭಾಗದ ಜನಕ್ಕೆ ಪ್ರಮೋಷನ್ ಮಾಡಕ್ಕೆ. ಇಲ್ಲ ಸರ್, ಏನಂತಂದ್ರೆ ಇವಾಗ ಒಂದು ನಾವು ಮೂವಿ ನೋಡ್ತೀವಿ ಅಂತಂದ್ರೆ ಇಲ್ಲ ಆಟೋ ಇಂದನೋ ಇಲ್ಲಾಂದ್ರೆ ಇಲ್ಲ ಒಂದು ಎರಡು, ಇವಾಗ ಏನಂತಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಮುಳುಗೋಗ್ಬಿಟ್ಟಾರೆ. ಅದ್ರಾಗ ಯಾಡ್ ಕೊಡ್ತಾರ, ಅಲ್ಲಿ ಗೊತ್ತಾಗ್ತದ ಜನಗಳಿಗೆ. ಪೋಸ್ಟರ್ಸ್ ಹೊಡಿಬೇಕು, ನೀನು ಪ್ರಮೋಷನ್ ಮಾಡ್ಬೇಕು, ಒಂದು ಇವೆಂಟ್ ಮಾಡ್ಬೇಕು, ಆಡಿಯೋ ಲಾಂಚ್ ಮಾಡ್ಬೇಕು, ಆಫ್ಲೈನ್ ಪ್ರಮೋಷನ್ ಚೆನ್ನಾಗಿ ಮಾಡ್ಬೇಕಂತ ಹೇಳಿ. ಆಫ್ಲೈನ್ ಪ್ರಮೋಷನ್ ಜಾಸ್ತಿ ಮಾಡ್ಬೇಕು. ಈ ಕನ್ನಡ ಸಿನಿಮಾದಲ್ಲಿ ಬಂದ್ಬಿಟ್ಟು ನಮ್ದು ನ್ಯಾಚುರಲ್ ನೋಟ್ ಸರ್, ಅದು ಓಕೆ. ಅದು ಯಾಕಂತಂದ್ರೆ ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿ ನಾವು ಏನೈತೆ ಏನಿಲ್ಲ ಸ್ಟೋರೀಸ್ ಇವೆಲ್ಲ ಡೆಪ್ತ್ ಆಗಿರುತ್ತೆ, ಲಾಗ್ ಇರುತ್ತೆ, ಹಂಗಾಗಿರುತ್ತೆ, ಹಂಗೆ ಸೆಕೆಂಡ್ ಅದೆಲ್ಲ. ಇದ್ರಲ್ಲಿ ಬಂದ್ಬಿಟ್ಟು ಏನಿರ್ತಾರೆ ನರಕ್ತಾಮ್, ಏಸ್ತಾಮ್, ಹೊಡ್ಸೇತಾಮ್, ಹಂಗ ಹಿಂಗಂತಂದ್ರೆ ಅಂತ ಇಂಟ್ರೆಸ್ಟ್ ಬರುತ್ತೆ, ಜೋಶು. ಒಂದು ವಿಜಿಲ್ ಹಾಕಿದ್ರೆ 10 ಸಿನಿಮಾಗಳು ಆಗಿರ್ಬೇಕು. ಆ ಟೈಪ್ ಇದ್ರೆ ನಮ್ಮವ್ರಿಗೆ ಜೋಶು ಊಪಿರಿ ಬರುತ್ತೆ. ಆ ಟೈಪ್ ಇದ್ರೆ ನೋಡ್ತಾರ, ಅದು ಬಂದ್ಬಿಟ್ಟು ಅದಿರೋದು ಕಾರಣ. ಕನ್ನಡ ಬಂದ ಆಂಧ್ರದವ್ರ ಚಿಕ್ಕದಲ್ಲಿ ಹಂಗಂತೀಯ? ಇವಾಗ ಕನ್ನಡದವ್ರು ಕೂಡ ತೆಲುಗು ಸಿನಿಮಾಗಳು ಜಾಸ್ತಿ ನೋಡ್ತಾರಲ್ಲ, ಯಾಕಂದ್ರೆ ಮತ್ ಫ್ಯಾನ್ಸ್ ಅಲ್ಲಣ್ಣ. ಇವಾಗ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಫ್ಯಾನ್ಸ್, ಎಂಟರ್ ಫ್ಯಾನ್ಸ್ ಎಲ್ಲ ಕಲ್ತಾ ಇರಲ್ಲ. ತೆಲುಗಲ್ಲಿ ಮಾತಾಡ್ರ, కన్నడ బరాల నుండి తెలుగులో మాట్లాడితే తెలుగు. ఓకే ఓకే మాట్లాడి. కన్నడ సినిమా తెలుగు సినిమా కోసం కాదు గానీ ఒక మూవీ లవర్ గా నేను చెప్తున్నాను. ఎవరన్నా గానీ ప్రతి ఒక్క సినిమా చూస్తారు, స్టోరీ కంటెంట్ బాగుంటేనే దాన్ని ఎంకరేజ్ చేస్తారు. ಪ್ರೊಡ್ಯೂಸರ್ಸ್ ಇಲ್ಲಿ ಕನ್ನಡ ಇಂಡಸ್ಟ್ರಿ ಹೆಂಗ್ ಗೊತ್ತಾ, ಇಷ್ಟೇ ಬಜೆಟ್, ಇಷ್ಟರಾಗೆ ಔಟ್ಪುಟ್ ಕೊಡ್ರಿ ನೀವು. ಅಲ್ಲಿ ತೆಲುಗು ಸಿನಿಮಾ ಒಳಗೆ ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಾರಲ್ಲ ಬ್ರೋ, ಎಕ್ಸ್ಪೆರಿಮೆಂಟ್ ಗಳು ಮಾಡ್ತಾರಲ್ಲ, ಎಲ್ಲರಿಗೂ ಇಷ್ಟ ಅಲ್ಲ ಸಿನಿಮಾಗಳು ಅಂದ್ರೆ. ಮತ್ತೆ ಎಕ್ಸ್ಪೆರಿಮೆಂಟ್ ಗಳು ಮಾಡಿದ್ರೆ ನೋಡೋರು ಜಾಸ್ತಿ ನೋಡ್ತಾರೆ ಬಂದು ಕನ್ನಡ ಸಿನಿಮಾನ. ಮಾತಾಡೋದಿಲ್ಲ, ಬಹಳ ತೆಲುಗು ಮಾತಾಡ್ತಾರ, ತೆಲುಗು ಜಾಸ್ತಿ ಮಾತಾಡ್ತಾರ. ನೀವ ಯಾವ ಭಾಷೆ? ನಿಮ್ದು ಮಾತೃಭಾಷೆ ಯಾವುದು? ನಮ್ದು ಕನ್ನಡ. ಕನ್ನಡ, ಬಟ್ ತೆಲುಗು ಜಾಸ್ತಿ ಮಾತಾಡ್ತಾರ ಬಳ್ಳಾರಾಗ, ಅದಕ್ಕೆ ತೆಲುಗು ಜಾಸ್ತಿ ಸಿನಿಮಾ ನೋಡ್ತಾರ. ಅವ್ರ ಸಿನಿಮಾ ಎಷ್ಟು ತೆಗಿತಾರ ಅಂದ್ರೆ ಅಷ್ಟು ಕಷ್ಟ ಬಿದ್ದು ಸಿನಿಮಾ ನೋಡ್ತಾರೆ, ಜನಗಳಿಗೆ ತಲುಪಿಸೋದಿಲ್ಲ ಈ ಡೇಟಿಗೆ ಸಿನಿಮಾ ಬರ್ತದ ಅಂತ. ನನಗೆ ಗೊತ್ತಾಯ್ತು, ಮೊನ್ನೆ ಯಾವ್ದೋ ಒಂದು ಪಿಕ್ಚರ್ ಬಂತು, ಕಾಲ್ಟ್ ಅಂತ, ಯಾರ್ದು ಜಮೀರ್ ಮಗನ್ಗೆ. ಅದ್ ನನಗೆ ಡೇಟೇ ಗೊತ್ತು. ಸರಿಯಾಗಿ ಪ್ರಮೋಷನ್ ಮಾಡಿ, ಸರಿಯಾಗಿ ಪ್ರಮೋಷನ್ ಮಾಡವಲ್ರು, ಅದ್ರಲ್ಲೇ ಹಿಡಿದು ಬೀಳ್ತಿರೋದು ನಮ್ಮ ಕನ್ನಡ ಇಂಡಸ್ಟ್ರಿ. ನಮ್ ಕನ್ನಡದವರು ಯಾವ್ದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತಾರ, ಅದ್ರಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮೂವಿಗೆ ಒಂದು 10,000ಕ್ಕೆ ಹಿಂದೆ ಸರಿತಾರ. ಪ್ರಮೋಷನ್ ವಿಚಾರದಲ್ಲೇ ಜನಗಳಿಗೆ ರೀಚ್ ಆಗ್ತಾ ಇಲ್ಲ ಸಿನಿಮಾ. ಕರೆಕ್ಟ್. ಜಾಸ್ತಿ ಅವರು ಮೂವಿಗಳು ಜಾಸ್ತಿ ರಿಲೀಸ್ ಆಗ್ತಾ ಇದಾವೆ. ಅವರು ಮೂವಿ ಇವಾಗ ಕ್ವಾಂಟಿಟಿ ಬಿಡ್ತಾ ಇದಾರೆ, ನಮ್ಮವ್ರ ಕಂಟೆಂಟ್ ಬಿಡ್ತಾ ಇದಾರೆ. ಇವಾಗ ನೋಡಿ ಟಾಕ್ಸಿ KGF ಬಂತು, ಆದ್ರೆ ಅದು ಬಂದ ಲೇಟ್ ಆಗಿ ಬಂತು, ಸೆನ್ಸೇಷನ್ ಮಾಡಿತ್ತು. ಕಾಂತಾರ ಬಂತು, ಲೇಟ್ ಆಗಿ ಬಂತು, ಸೆನ್ಸೇಷನ್ ಮಾಡಿತ್ತು. ಈ ತೆಲುಗು ಮೂವಿಗಳು ಬರ್ತಾವ, ಸೆನ್ಸೇಷನ್ ಮಾಡಲ್ಲ. ಮೂವಿಗಳು ನಡೀತಾ ಇರ್ತವೆ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಮ್ಮವ್ರು ಇನ್ನೊಂದ್ ಏನ್ ಗೊತ್ತಾ, ರೀಮೇಕ್ ಮಾಡ್ಯಾರ, ರೀಮೇಕ್ ಹಂಗೆ ಅದ್ ಹೆಂಗಿದ್ ಹಂಗೆ ಹೇಳಿಸ್ತಾರ. ಆಗ್ಲೇ ನಾವು ತೆಲುಗು ನೋಡಿರ್ತೀವಿ, ಅದನ್ನೇ ರೀಮೇಕ್ ಮಾಡಿ ಅದನ್ನೇ ಹಂಗೆ ಪ್ರಿಂಟ್ ಇಡಿಸ್ತಾರ. ನಾವು ಕನ್ನಡ ಆಡಿಯನ್ಸ್ ಏನ್ ಬೇಕು ಅದನ್ನ ಚೇಂಜ್ ಮಾಡ್ಬೋದಲ್ಲ, ಅವನು ಮಾಡಂಗಿಲ್ಲ, ಯಾಕೆ ಮಾಡುವಾಗ ಮಾಡ್ಬೇಕಲ್ಲ. ಸೊ ಅವಾಗ ಆ ರೀಮೇಕ್ ಗಳು ಜಾಸ್ತಿ ಆಗಿ ಕನ್ನಡ ಸಿನಿಮಾಗಳು ನೋಡಕ್ ಬಂದಿಲ್ಲ. ತೆಲುಗು ಇಂಡಸ್ಟ್ರಿಯಲ್ಲಿ ಪ್ರಮೋಷನ್ ಜಾಸ್ತಿ ಮಾಡ್ತಾರೆ, ಇನ್ನೊಂದು ಚಿಕ್ಕ ಫಿಲ್ಮ್ ಆಗಿ ಪ್ರಮೋಷನ್ ಜಾಸ್ತಿ ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡಲ್ಲ, ಅದೊಂದು ಮೈನಸ್ ಪಾಯಿಂಟ್. ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮಾಡಲ್ಲ, ಓನ್ಲಿ ಬಿಗ್ ಫಿಲ್ಮ್ ಮಾತ್ರ ಪ್ರಮೋಷನ್ ಜಾಸ್ತಿ ಮಾಡ್ತಾರೆ, ಚಿಕ್ಕ ಫಿಲ್ಮ್ಗೆ ಜಾಸ್ತಿ ಪ್ರಮೋಷನ್ ಮಾಡಲ್ಲ. ಇನ್ನೊಂದು ಇದರ ಟಾಟಾ ಎಸಿಗಳು ಬರ್ತಾವಲ್ಲ, ಅದ್ರಲ್ಲಿ ಪ್ರಮೋಷನ್ ಮಾಡ್ತಾರೆ ನೋಡಿ ಅಷ್ಟೇ. ನಾನು ಬಹಳ ನೋಡಿದ್ರೆ ಅವ್ರು ಹೇಳಿದ್ದೆ, ನಾವು ಅಷ್ಟೊಂದು ಅವ್ರಾಗ ಇಂಟ್ರೆಸ್ಟ್, ಓನ್ಲಿ ಡಿವಿಎಸ್ ಫ್ಯಾನ್. ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡಕ್ ಹೋಗಲ್ಲ, ಅಬ್ಸರ್ವ್ ಮಾಡಕ್ ಹೋಗಲ್ಲ, ಮಾಡಕ್ ಹೋಗಲ್ಲ.
ದರ್ಶನ್ ಸಿನಿಮಾ ಬಂದಾಗ ಬರ್ತೀರಿ ದರ್ಶನ್ ಬಂದ್ರೆ ಅಷ್ಟೇ. ಇನ್ನು ಮಾಮೂಲು ಇಂಟ್ರೆಸ್ಟ್ ಇದ್ರೆ ಟೈಮ್ ಪಾಸ್ ಹೋಗ್ತಿರ್ತು ಬೇರೆ ಮೂವಿ. ಅದು ಏನಂದ್ರೆ ಅದು ಡಿಪೆಂಡ್ಸ್ ಅಪಾನ್ ಡೈರೆಕ್ಷನ್, ಸ್ಟೋರಿ. ಅದು ನಮ್ ಕೈಯಲ್ಲಿ ಹೇಳಕ್ ಆಗಲ್ಲ. ಅದು ಸ್ಟೋರಿ ಮೇಲೆ, ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ಯಾವುದೇ ಈಗ ಕನ್ನಡದಲ್ಲಿ ಕೂಡ KGF ಬಂತು, KGF 1, KGF 2 ಬಂತು. ಇವೆಲ್ಲ ಬಂದ್ರೆ ಕೂಡ ದೊಡ್ಡ ಹಿಟ್ ಆಗಿದಾವ. ಅದು ಡೈರೆಕ್ಷನ್ ನೋಡ್ತಾರೆ. ಇವಾಗ ಕನ್ನಡ ಫಿಲಿಮ್ಗಳಿಗೆ ಇದು ದರ್ಶನ್ ಸರ್ದು ನೈಟ್ ನಾನ್ ನೋಡಿದ ಅಷ್ಟೇ ಏನಿದ್ದಿಲ್ಲ. ನಾರ್ಮಲ್ ಆಗಿ ಮಾರ್ನಿಂಗ್ ನೋಡಿದ್ರೆ ನನಗೆ ಮೈಂಡ್ ಇಲ್ಲಿ ನಮ್ ಶಾಪ್ ಇದೆ ಅಲ್ಲ, ನಾವು ಎರ್ಲಿ ಮಾರ್ನಿಂಗ್ ತೆಗ್ತೀವಿ ಯಾವ್ದಾನ ಫಿಲಿಮ್ ಇದ್ರೆ. ನೈಟ್ ನನಗೆ ರಶ್ ಇಲ್ಲ ಅನ್ಸುತ್ತೆ, ಏನೋ ನಾರ್ಮಲ್ ಆಯ್ತು ಬಿಡ ಅಂತ ಸುಮ್ನೆ ಆಗ್ಬಿಟ್ಟು ಹಿಂಗೆಲ್ಲ ಬಂದ್ ನೋಡ್ತೀನಿ, ಎಲ್ಲ ಫುಲ್ ಪಾರ್ಕಿಂಗ್ ಆಗಿ. ಹಂಗ ಅದು ಮೂಮೆಂಟ್ ಯಾವಾಗ ಬರುತ್ತಾ ಗೊತ್ತಾ. ನಮ್ಮವ್ರ ಹೆಂಗ್ ಗೊತ್ತಾ, ಹಳೆ ಕನ್ನಡ ಸಿನಿಮಾಗಳ ಇನ್ನ ಅದ್ರಾಗೆ ಇದಾರೆ. ಇನ್ನ ಅವರು ಅದೇ ಪ್ರಿಂಟ್ ಆಗಿ ಅದೇ ಔಟ್ಡೇಟೆಡ್ ಇದಾರೆ. ಔಟ್ಡೇಟ್ ಇದಾರೆ. ಅಪ್ಡೇಟ್ ಆಗ್ಬೇಕಿನ್ನ. ಅಪ್ಡೇಟೆಡ್ ವರ್ಷನ್ ಇನ್ನ ಯಾವಾಗ ಆತಾರೇನೋ ಗೊತ್ತಿಲ್ಲ. ಕಂಟೆಂಟ್ ಚೆನ್ನಾಗಿರ್ತಾವ ಅಂತ ನೋಡ್ತಾರೆ. ತೆಲುಗು ಸಿನಿಮಾ ಕಂಟೆಂಟ್ ಚೆನ್ನಾಗಿರ್ತವೆ. ಸ್ವಲ್ಪ ಬಿಗ್ ಬಜೆಟ್ ಕಂಟೆಂಟ್ ಚೆನ್ನಾಗಿರುತ್ತೆ. ಅದೊಂದು. ಇನ್ನೊಂದು, ಕೆಲವೊಂದು ಸಿನಿಮಾಗಳು ಕನ್ನಡದಲ್ಲಿ ಚೆನ್ನಾಗಿರ್ತಾವ, ಇರ್ತಾವ. ಬಟ್ ಅದು ಯಾರಿಗ್ ಗೊತ್ತಾಗೋದಿಲ್ಲ. ಅದಕ್ಕೆ ಯಾಕಂದ್ರೆ ಅಷ್ಟಕ್ಕೊಂದು ರೀಚ್ ಆಗಿಲ್ಲ, ಪ್ರಮೋಷನ್ ಸರಿಯಾಗಿ ಮಾಡ್ತೇವೆ. ಕನ್ನಡ ಸಿನಿಮಾ ನೋಡ್ಬೇಕು ನಮ್ ಜನ ಅಂತಂದ್ರೆ ಏನ್ ಆಗ್ಬೇಕಂತ? ಕನ್ನಡ ಸಿನಿಮಾ ಎಂತೆಂತ ಸಿನಿಮಾಗಳು ಬರ್ಬೇಕಂತ? ಬರ್ಬೇಕಣ್ಣ. ಈ 3-4 ವರ್ಷ ಬಿಟ್ಟು ಬರೋದ್ ಬಿಟ್ಟು ಮೂವಿಗಳು ಬರ್ತಾನೆ ಇರ್ಬೇಕು, ಹಂಗ ರನ್ ಆಗ್ತಾನೆ ಇರ್ಬೇಕು. ಈ ದೊಡ್ಡ ಹೀರೋಗಳೆಲ್ಲ ಏನ್ ಮಾಡ್ತಿದಾರ, 3 ವರ್ಷ 4 ವರ್ಷ ಮೂವಿ ಮಾಡ್ತಿದಾರೆ. ಮುಂದೆ ಹೀರೋಗಳಿಗೆ ಎಲ್ಲ ಚಾನ್ಸ್ ಕೊಡ್ಬೇಕು. ಒಳ್ಳೆ ಆಕ್ಟರ್ಗಳು, ಸಣ್ಣ ಹೀರೋಗಳಿಗೆ ಅವ್ರಿಗೆಲ್ಲ ಒಳ್ಳೆ ಚಾನ್ಸ್ ಕೊಡ್ಬೇಕು. ಅವ್ರಿಗೆ ಹಂಗಾಗಿ ಅವರು ಸ್ವಲ್ಪ ಮುಂದೆ ಬರ್ತಾರೆ. ಡೈರೆಕ್ಟರ್ಗಳು ಕೈ ಹಿಡಿದು ಅಂತಾರ ಸ್ವಲ್ಪ ಬೆಳೆಸ್ಬೇಕು ಜೂನಿಯರ್ಗಳೆಲ್ಲ. ಇವಾಗ ಬಳ್ಳಾರಾಗ ಯಾರಿಗ್ ಜಾಸ್ತಿ ಅಭಿಮಾನಿಗಳಂತ? ದರ್ಶನ್ಗೆ ಜಾಸ್ತಿ ಬಳ್ಳಾರಾಗ. ಪಕ್ಕ ಪುನೀತ್ ರಾಜ್ಕುಮಾರ್ ಅಣ್ಣ. ಪಕ್ಕ ಪುನೀತ್ ರಾಜ್ಕುಮಾರ್. NTR ಫಾನ್ಸ್. NTR ఒక్కటిగా ఎదురైన బెదురు ఎరుగవే అగ్ని కణం వీర గుణం అణువణువు బతుకురణం ఆయుధమై చేసే ఆట విపులమే. NTR ಫ್ಯಾನ್ಸ್, ಪ್ರಭಾಸ್ ಫ್ಯಾನ್ಸ್, ಒಂದ್ ಸೈಡ್ ಪವನ್ ಕಲ್ಯಾಣ್ ಫ್ಯಾನ್ಸ್. ಕನ್ನಡದಲ್ಲಿ ದರ್ಶನ್, ಕಿಚ್ಚ ಸುದೀಪ್, ಯಶ್, ಅಪ್ಪು ಸಾರ್ಗೆ ಜಾಸ್ತಿ. ನೀವ್ ಯಾರ ಅಭಿಮಾನಿ? ನೀವು ಅಪ್ಪು ಅಭಿಮಾನಿ. ಬಳ್ಳಾರಿಯಲ್ಲಿ ಅಭಿಮಾನ ಅಂದ್ರ ಪುನೀತ್ ರಾಜ್ಕುಮಾರ್, ದರ್ಶನ್. ನೀನ್ ಯಾರ ಅಭಿಮಾನಿ ಅಣ್ಣ? ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಇಲ್ಲಿ ನಾವು ನೋಡಿರೋ ಅಂದ್ರೆ ಎಂಟರ್ಗೆ ಜಾಸ್ತಿ ಇರುತ್ತೆ. NTR. ನೀನ್ ಯಾರ ಅಭಿಮಾನಿ? ನೀನ್ NTR. ನಾವು ಡಿ ಬಾಸ್ ಫ್ಯಾನ್ ಆಗಿರೋದ್ರೆ ಡಿ ಬಾಸ್ ನಾವ್ ಇವತ್ತು ಮೂವಿಗೆ ಹೋಯ್ತೀವಿ. ಡೆವಿಲ್ ಬೆಳಗ್ಗೆ ಕ್ರೇಜ್ ಇತ್ತು, ಇವಾಗ ಕೂಡ ಬಹಳ ಕ್ರೇಜ್ ಐತೆ. ಅಲ್ಲ, ಜನರಲ್ ಆಗಿ ಬಳ್ಳಾರಾಗ ಅಂದ್ರೆ NTR. NTR. ಕನ್ನಡದಾಗ ಮಿಕ್ಸ್. ಕನ್ನಡ ಅಂದ್ರೆ ಯಾವ್ದಿಲ್ಲ, ತೆಲುಗು ಅಂದ್ರೆ NTR. ಒಂದ್ ಸೈಡ್ ಪೋಸ್ಟರ್ ಅಪ್ಪು ಇರೋದು. ಅಪ್ಪುಗೆ ಜಾಸ್ತಿ. ಒನ್ ಅಂಡ್ ಓನ್ಲಿ ಅಪ್ಪು. ಅಪ್ಪ ಆದ್ಮೇಲೆ ಅಷ್ಟೆಲ್ಲ. ನನ್ ಪ್ರಕಾರ ಅಪ್ಪು ಸರ್. ನೀವ್ ಯಾರ ಅಭಿಮಾನಿ? ನಾನು ಅಪ್ಪು ಸರ್ ಅಭಿಮಾನಿ. ನಾನು ಅಪ್ಪು ಸರ್ ಅಭಿಮಾನಿ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ನನ್ನ ಹುಟ್ಟಿದಾಗಿಂದ ನಾನು ಸಿನಿಮಾ ನೋಡ್ತಾ ಇದೀನಿ. ನಮ್ಮ ಬಳ್ಳಾರಿಯಲ್ಲಿ ನೈಟ್ ಶೋ ರಿಲೀಸ್ ಆಗ್ಲಿ, ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಪ್ಪು ಸರ್, ಸುಬಣ್ಣ ಅವ್ರಿಬ್ರು ಬಿಟ್ರೆ ಯಾವತ್ತಾಗಿಲ್ಲ. ನೈಟ್ ಶೋ ರಿಲೀಸ್ ಆಗ್ತಿದ್ದೆ ಅವ್ರಿಬ್ರು. ಸ್ಟಾರ್ ಕಣ, ಸೂಪರ್ ಸ್ಟಾರ್ ಕಣ. ನಮ್ ಬಾಸ್ ಡಿ ಬಾಸ್. ಕನ್ನಡದ ನೀವ್ ಯಾರ ಅಭಿಮಾನಿಗಳು? ನಾವ್ ಯಾರ ಅಭಿಮಾನಿ? ನೀವು ಡಿ ಬಾಸ್. ನೀವು? ನಾವು ಡಿ ಬಾಸ್. ನೀವು? ಧ್ರುವ ಸರ್ಜಾ. ಬಳ್ಳಾರಿಯಲ್ಲಿ ಬಂದ್ಬಿಟ್ಟು ಮಲ್ಟಿಪಲ್ ಇದಾರೆ ಬ್ರೋ, ಹಂಗೆ ಅಂತಿಲ್ಲ. ಈಗ NTR ಇದಾರೆ, ದರ್ಶನ್ ಇದಾರೆ, ಪುನೀತ್ ಇದಾರೆ, ಎಲ್ಲ ಇದಾರೆ. ಜಾಸ್ತಿ ಅಂತಂದ್ರೆ ಡಿ ಬಾಸ್ ಜಾಸ್ತಿ ಅಂದ್ರೆ ಡಿ ಬಾಸ್ ಬ್ರದರ್. ನನ್ ಪ್ರಕಾರ ಯಾವ್ದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ತೆಲುಗಿನಾಗ ನೋಡಿದ್ರೆ NTR ಫ್ಯಾನ್ಸ್ ಇದಾರ ಇಲ್ಲಿ. ಬಟ್ ಅದು ಅವ್ರ ಬಿಟ್ಟು ಕನ್ನಡದಾಗ ಬಂದು ನನ್ ಲೆಕ್ಕಕ್ಕೆ ಡಿ ಬಾಸ್. ಇನ್ನ ಉಳ್ಕಿದ ಕ್ಯಾಲ್ಕುಲೇಷನ್ ಎಲ್ಲ ಇಕ್ವಲ್ ಅವು. ನಮ್ ಬಳ್ಳಾರಿ ಫ್ಯಾನ್ಸ್ ಕನ್ನಡದಲ್ಲಿ ಜಾಸ್ತಿ ಅಂದ್ರೆ ಬಳ್ಳಾರಿ ಫ್ಯಾನ್ಸ್ ಹೀರೋ ಇದಾರೆ. ತೆಲುಗುದಾಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಜಾಸ್ತಿ ಇದಾರೆ ತೆಲುಗುದಾಗ. ಮತ್ತೆ NTRಗೂ ಇದಾರೆ. ಕನ್ನಡದಲ್ಲಿ ಬಂದ್ರೆ ದರ್ಶನ್ ಸರ್ಗೆ, ಪುನೀತ್ ಸರ್ಗೆ, ಯಶ್ಗೆ. ತೆಲುಗಿನಲ್ಲಿ ಬಂದು ಮೆಗಾ ಫ್ಯಾನ್ಸ್, ಮತ್ತೆ ನಂದಮೂರಿ ಫ್ಯಾನ್ಸ್. ಕನ್ನಡದಲ್ಲಿ ಬಂದು ಪುನೀತ್ ರಾಜ್ಕುಮಾರ್, ಯಶ್. ಅಪ್ಪು ಫ್ಯಾನ್ಸ್ ಬಿಟ್ಟು ಅಪ್ಪು. ಯಾರು ಬರಲ್ಲ, ಯಾರು ಬರಕ್ ಕೂಡ ಆಗಲ್ಲ, ಅವ್ರನ್ನ ಬೀಟ್ ಮಾಡಕ್ ಕೂಡ ಆಸೆ. ಇಲ್ಲಿ ಮೊನ್ನೆ ದೇವರ ಸಿನಿಮಾ ಬಿದ್ದ ನೋಡಿದ್ರಲ್ಲ ಜನ ಹಂಗ ಸೆಲೆಬ್ರೇಷನ್ ಅಂತಂದ್ರೆ NTR ಅಂತಿ. ನಮಗ್ ಬಂದ್ರೆ ನಮಗ್ ಎಂಟರ್ ನೋಡೋಣ. ಬೇರೆ ಏನ್ ಹೇಳಂಗಿಲ್ಲ. ಇವಾಗ ಆನ್ಲೈನ್ ಆಗ
ನೋಡಿದ್ರೆ ಅಪ್ಪು ಫ್ಯಾನ್ಸಿಗೆ ದರ್ಶನ್ ಫ್ಯಾನ್ಸಿ ಆಗೋದಿಲ್ಲ ಅಂತ ಹೇಳ್ತಾರ. ಸೊ ಇವಾಗ ನೀವು ಅಪ್ಪು ಫ್ಯಾನ್ಸ್ ಆಗಿದ್ರು ದರ್ಶನ್ ಸಿನಿಮಾ ನೋಡಕ್ ಬಂದಿದ್ದೀರಾ. ಇದು ಕನ್ನಡ ಮೂವಿ ನಾವು ಎಲ್ಲ ಸ್ವಲ್ಪ ಶಿಫ್ಟ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಎಲ್ರು ಎಲ್ಲಾ ಸಿನಿಮಾ ನೋಡ್ಬೇಕು, ಕನ್ನಡದವ್ರು ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ಬೇಕು. ಅಪ್ಪು ಅವ್ರು ಹೇಳ್ತಾರೆ ಕನ್ನಡ ಸಿನಿಮಾ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ. ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ. ಇವಾಗ ನಾನು ಒಂದು ಅಪ್ಪು ಸರ್ ಅಭಿಮಾನಿ ಆಗಿ ಸಿನಿಮಾ ನೋಡಕ್ ಬಂದಿನಿ. ಕರೆಕ್ಟಾ? ಕರೆಕ್ಟ್. ಅದು ಫ್ಯಾನ್ ಅಂದ್ರೆ ನಾವು ಫ್ಯಾನ್ ಅಂದ್ರೆ ಅಪ್ಪು ಸರ್ ಮೂವಿನಂತೆ ನೋಡ್ಬೇಕಂತಲ್ಲ, ನಮ್ ಕನ್ನಡ ಫಿಲ್ಮ್ ಎಲ್ಲಾ ನೋಡ್ಬೇಕು. ಅಪ್ಪ ಅವಾಗ್ಲೂ ಹೇಳಿರೋದು ಅದೇ, ಎಲ್ರು ಒಂದೇ, ನಮ್ ಮಧ್ಯೆ ಈ ವಾರಗಳೆಲ್ಲ ಬೇಡ ಅಂತ ಅವ್ರು ಅವಾಗ್ಲೇ ಅದನ್ನೆಲ್ಲ ಹೇಳಿದಾರೆ. ಮಾಡೋಣ ಫ್ಯಾನ್ಸ್ ಅವ್ರು. ಇವಾಗ ನನಗೆ ಅಪ್ಪು ಅಂದ್ರೆ ಇಷ್ಟ, ನಾವ್ ಅವ್ರದ್ದೆಲ್ಲ ಎತ್ತಿ ಹಿಡಿದ್ವಿ. ಈಗ ದರ್ಶನ್ ಸರ್ ಅಂದ್ರೆ ಅವ್ರು ಇನ್ನೊಬ್ರಿಗೆ ಇಷ್ಟ, ಅವ್ರು ಅವ್ರವ್ರ ಬೇಸ ಅವ್ರವ್ರು ಹಂಗ ಮಾಡ್ತಿರ್ತಾರ. ಬ್ರೋ ನಾವೆಲ್ಲ ಇರೋನ್ ರೆಸ್ಪೆಕ್ಟ್ ಮಾಡ್ತೀವಿ, ಬಟ್ ನಾವ್ ರೆಸ್ಪೆಕ್ಟ್ ಮಾಡ್ತೀವಿ ಅಂತ ನಾವೇನು ಹೇಳ್ತಾ ನಿಮ್ ಬಾಸ್ ದೊಡ್ಡವ್ರು ನಮ್ ಬಾಸ್ ದೊಡ್ಡವ್ರು ಅಂತಲ್ಲ. ನೀವು ನಮ್ ಬಾಸಿಗೆ ಮರ್ಯಾದೆ ಕೊಟ್ರೆ ನಾವ್ ನಿಮ್ ಬಾಸ್ಗೂ ಮರ್ಯಾದೆ, ನೀವು ಮರ್ಯಾದೆ ತೆಗ್ರೆ ನಾವ್ ಬಿಡಂಗಿಲ್ಲ. ನೀವು ಸುಮ್ಮನೆ ಅವರು ಸುಮ್ಮನೆ ಇರ್ತಾರೆ, ಆಮೇಲೆ ಒಬ್ರಿಗೊಬ್ರು ಬೇಕೇ ಬೇಕು ಸರ್. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ, ಬಳ್ಳಾರಿಯಲ್ಲಿ ಯಾಕೆ ಕನ್ನಡ ಸಿನಿಮಾಗಳಿಗಿಂತ ತೆಲುಗು ಸಿನಿಮಾಗಳನ್ನ ಪ್ರಿಫರ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಅಂಡ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.